ರೀಸೆಂಟ್ ಬರ್ತಿರೋ ನ್ಯೂಸ್ ಏನಂದರೆ ಸುಮಾರು ಜನ ಈವನ್ ಮ್ಯಾಂಗ್ ಕಂಪ್ನಿ ಮೈಕ್ರೋಸಾಫ್ಟ್ ಗೂಗಲ್ ಅಮೆಝಾನ್ ಆಗಲಿ ಸಾವಿರಾರು ಜನ ಎಂಪ್ಲಾಯೀಸ್ನ ಲೇ ಆಫ್ ಮಾಡಿದ್ದಾರೆ. Layoffs are up, hiring is down, increments are slow, and AI is probably coming for your job. Meta has just announced they will be cutting nearly 600 positions from their Super Intelligence Labs artificial intelligence unit. Reports say Amazon is cutting out nearly 15% of its jobs. ಅಲ್ಲಿ ನೀವೆಲ್ಲ ಆ ಎಕಾನಮಿಯನ್ನು ಅಬ್ಸರ್ವ್ ಮಾಡಿದ್ರೆ ಪ್ರತಿ 8ರಿಂದ 10 ವರ್ಷಕ್ಕೆ ರಿಸೆಷನ್ ಬಂದೇ ಬರುತ್ತೆ. ರೇ ಡ್ಯಾಲಿಯೋ ಅವರದ್ದು ಒಂದು ವಿಡಿಯೋ ಇದೆ ಯೂಟ್ಯೂಬಲ್ಲಿ. ಓಕೆ, ಎಕಾನಮಿ ಹೆಂಗ್ ವರ್ಕ್ ಆಗುತ್ತೆ ಅಂತ, ಹೌ ಎಕಾನಮಿ ವರ್ಕ್ಸ್ ಅಂತ. ಇವತ್ತಿನ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ಇವತ್ತು ನಮ್ಮ ಚೀಫ್ ಗೆಸ್ಟ್ ಆಗಿ ಮಹೇಶ್ ಅರಳಿ ಸರ್ನ ನಾವು ಇನ್ವೈಟ್ ಮಾಡಿದ್ದೀವಿ. ಮಹೇಶ್ ಸರ್ ನಮಸ್ತೆ, ಥ್ಯಾಂಕ್ ಯು ಸೊ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ನಾನು ಒಂದು ಚಿಕ್ಕ ಹಳ್ಳಿ ಬೆಳಗಾವಿ ಜಿಲ್ಲೆ, ಅಲ್ಲಿ ಘಟಪ್ರಭಾ ಅಂತ ಹಳ್ಳಿಯಿಂದ ಬಂದಿರೋದು. ಆಲ್ಮೋಸ್ಟ್ ಒಂದು 16 ವರ್ಷ ವರ್ಕ್ ಮಾಡಿದೆ. ನಾನು ಜಾಯ್ನ್ ಆಗಿದ್ದು ಆ್ಯಸ್ ಎ ಡೆವಲಪರು. ಸೊ ಆವಾಗ 2023 ನಾನು ರಿಸೈನ್ ಮಾಡಿ ನಾನು ಮತ್ತು ನನ್ನ ವೈಫು ಮತ್ತು ಕೆಲವೊಂದು ಫ್ರೆಂಡ್ಸ್ ಸೇರಿ ಈ ಅಲ್ಗೋರಿದಮ್ಸ್ 365 ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ನೀವು ಇಂಡಸ್ಟ್ರಿಲ್ ಇದ್ದೀರಾ ಆ್ಯಂಡ್ ಯು ಹ್ಯಾವ್ ಸೀನ್ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಇಂಡಸ್ಟ್ರಿ. V2ನಲ್ಲಿ ಯಾವ ಥರ ಸಿಲೆಬಸ್ನ ಚೇಂಜ್ ಮಾಡಬೇಕು ವಿಚ್ ಇಸ್ ಬಿ ಟೇಕನ್ ಅಟ್ ಅ ಪ್ರಯಾರಿಟಿ ರೈಟ್ ನಾವು? ಇದ್ರ ಬಗ್ಗೆ ನಾನು ಕೆಲವು ದಿನಗಳಿಂದ ಒಂದು ರೀಲ್ ಮಾಡಿದ್ವಿ ನಾವು, V2 ಸಿಲೆಬಸ್ ಈಸ್ ಕರೆಕ್ಟ್ ಅಂತ. ಅದನ್ನು ತುಂಬ ಜನ ಇಷ್ಟಪಟ್ಟು ಶೇರು ಮಾಡಿದ್ರು, ತುಂಬ ಜನರ ಹತ್ರ ಬಯಸ್ಕೊಂಡಿದ್ದೀರಿ, ಎರಡೂ ಆಗಿದೆ. ಈ 8 ಸಬ್ಜೆಕ್ಟ್ಸು ನೀವು ಅಮೇರಿಕಾದಲ್ಲಿರುವಂಥ ಸ್ಟ್ಯಾನ್ಫರ್ಡು, MIT, ಹಾರ್ವರ್ಡು ಅಥವಾ IIT ಹೋದರೂ ಇದೆ, ಇದೇ ಸಬ್ಜೆಕ್ಟ್ಸ್ ಇರೋದು. ಸೊ ರೀಸೆಂಟ್ಲಾಗಿ ವಾಟ್ಸಪ್ ರೈವಲ್ ಅಂದ್ಬಿಟ್ಟು RTI ಅಂತ ಒಂದು ಬಿಟ್ಟರು ಆ್ಯಂಡ್ ಓಲಾ ಬ್ರೌಸರ್ ಅಂತ ಒಂದು ಬಿಟ್ಟಿದ್ರು ಅಗೇನ್ಸ್ಟ್ ಕ್ರೋಮು. ಬಟ್ ನೀವು ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಒಂದು ವೇವ್ ಇತ್ತು ಅಡಾಪ್ಷನಿಗೆ, ರೈಟ್? ಬಟ್ ಈಗ ಅಷ್ಟು ಅಡಾಪ್ಷನ್ ಆಗ್ತಿಲ್ಲ. ಸೊ ನನಗನ್ಸುತ್ತೆ ಯಾವುದೇ ಒಂದು ಸ್ಯಾಸ್ ಪ್ರಾಡಕ್ಟ್ ಆಗಲಿ ಇಂಡಿಯಾಯಿಂದ ಡೆವಲಪ್ ಆಗಿರೋದು ಜನ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಬಟ್ ಅದೇನಾದರೂ ವೆಸ್ಟರ್ನ್ ಕಂಟ್ರೀಸಿಂದ US ಇಂದ ಯುರೋಪಿಂದ ಬಂದರೆ ಜನ ಅದನ್ನ ಬೇಗ ಅಡಾಪ್ಟ್ ಮಾಡ್ಕೊಬಿಡ್ತಾರೆ. ನೀವು ಒಂದಿಬ್ಬರು ಜನ ಮಾತ್ರ RTI ಯೂಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಆಯಿತಾ? ಸೊ ನೀವು ಅವ್ರಿಗೆ ಮೆಸೇಜ್ ಮಾಡಬೇಕಾದಾಗ ಮತ್ತೆ ನೀವು ವಾಟ್ಸಪ್ ಓಪನ್ ಮಾಡಲೇಬೇಕಾಗತ್ತೆ. ಇದು ನೆಟ್ವರ್ಕ್ ಇಫೆಕ್ಟ್. ಹೌದು. ಈಗ ಅವ್ರಿಗೆ ಅದು ಫಸ್ಟ್ ಮೂವರ್ ಅಡ್ವಾಂಟೇಜ್ ಇದ್ದೇ ಇದೆ. ಟಾಪ್ 3 ಫೇವ್ರೆಟ್ ಆಂಟ್ರಪ್ರನರ್ಸ್, ಕನ್ನಡ ಆಂಟ್ರಪ್ರನರ್ಸಲ್ಲಿ ಟಾಪ್ 3 ಅಂತ ಬಂದರೆ ನಿಮ್ಗೆ ಯಾರಿದೆ? ನಮಗೆ ಮುಖ್ಯವಾಗಿ ಈಗ ಉತ್ತರ ಕರ್ನಾಟಕದಲ್ಲಿ ಅಂದರೆ ವಿಜಯ ಸಂಕೇಶ್ವರ್ ಅವರು. ಈ ಗೂಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇದೆಯಲ್ಲ, ಒನ್ ಆಫ್ ದ ಟಫೆಸ್ಟ್ ಇಂಡಸ್ಟ್ರಿ. ಇಲ್ಲಿ ನೀವು ಬೆಂಗಳೂರು ಕಡೆ ಇಲ್ಲಿ ಬಂದರೆ ಅಫ್ಕೋರ್ಸ್ ನಾರಾಯಣ ಮೂರ್ತಿ ಅವರು 1970s 80s ಈ ರೀತಿಯಾದಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ, ಆಮೇಲೆ ಇಲ್ಲಿ ಚಿಕ್ಕಮಗಳೂರು ಕಡೆ ಹೋದರೆ ಇವರು ಸಿದ್ಧಾರ್ಥ ಅವರು ಆ ರೀತಿ ಒಂದು CCD ಅಂತ ಒಂದು ದೊಡ್ಡ ಕಂಪ್ನಿಯನ್ನೇ ಸ್ಥಾಪನೆ ಮಾಡಿದ್ರು. ಅವರೆಲ್ಲರಿಗೂ ಈ ಆನ್ಲೈನ್ ಅಡ್ವರ್ಟೈಸಿಂಗ್ ಅವಶ್ಯಕತೆ ಇರುತ್ತೆ. ಸೊ ಸುಮಾರು ಯಂಗ್ಸ್ಟರ್ಸ್ ಅವಶ್ಯಕತೆ ಇದೆ ಆ ಕ್ಷೇತ್ರದಲ್ಲಿ. ನಿಮ್ಮ ಕೆಲಸ ನನಗೆ ತುಂಬ ಇಷ್ಟ ಆಯಿತು.